ಶಾವರಕೆರೆಯಲ್ಲಿ ಪುರಾತನ ಕಾಲದಿಂದ ನೆಲೆಸಿರತಕ್ಕಂಥ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ಶಿಥಿಲಗೊಂಡಿತ್ತು. ಇದು ಸುಮಾರು 700-800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ಶಿಥಿಲಗೊಂಡಿರೋದ್ರಿಂದ ಊರಿನ ಪ್ರಮುಖರೆಲ್ಲ ಸೇರಿ ಇದನ್ನ ಒಂದು ಟ್ರಸ್ಟ್ ಮಾಡಿ, ಅದು ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಶಾಸಕರು, ಮಾಜಿ MLA MLC ಅವರು, ಹಿಂದೆ ಶರತ್ ಬಚ್ಚೇಗೌಡರು ಮತ್ತು MTV ನಾಗರಾಜ್ ಅವರು, ಆಮೇಲೆ ಬಚ್ಚೇಗೌಡರು ಅವರು, ಉಮಾ ಬಚ್ಚೇಗೌಡರು ಅವರು, ಇವರೆಲ್ಲ ಸಹಕಾರದಿಂದ ಈ ದೇವಸ್ಥಾನ ಮತ್ತೆ ಪುನರ್ಜೀರ್ಣೋದ್ಧಾರ ಮಾಡುವ ಸಮಯ ಬಂದಿದೆ. ಈಗ 17ನೇ ತಾರೀಕು ದೇವಾಲಯ ಶುದ್ಧಿ ಕಾರ್ಯ, 18ಕ್ಕೆ ಗಂಗೆ ಪೂಜೆ ಇರುತ್ತೆ, 19ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ, 11ವರೆಗೆ ಬೆಳಗ್ಗೆ ಬುಧವಾರ 11ವರೆಗೆ ಕುಂಭಾಭಿಷೇಕ ಇರುತ್ತೆ. ಸರ್ವರು ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವತಿಯಿಂದ ಸಾರ್ವಜನಿಕರು ಎಲ್ಲರಿಗೂ ಸ್ವಾಗತ. ಸುತ್ತಮುತ್ತಲಿನ ಗ್ರಾಮಸ್ಥರು, ಊರಿನ ಪ್ರಮುಖರು, ಎಲ್ಲ ಭಕ್ತಾದಿಗಳು ಬಂದು ಸಹಕರಿಸಬೇಕಾಗಿ ವಿನಂತಿ. ನಾಗರಾಜ್ ಟ್ರಸ್ಟ್ನ ಅಧ್ಯಕ್ಷರು, ಎಸ್ ನಾಗರಾಜ್ ಅಂತ ಉಪಾಧ್ಯಕ್ಷರು, ವಿಜಯ್ ಕುಮಾರ್ ಒಂದು ಕಾರ್ಯದರ್ಶಿಗಳು, ಪ್ರಕಾಶ್ ಅವರು, ಮೇಲೂರಪ್ಪ ಸದಸ್ಯರುಗಳು. ಶ್ರೀ ಚೆನ್ನಕೇಶ್ವರ ಸ್ವಾಮಿಯೇ ನಮಃ. ನಾವು ಈ ಊರಲ್ಲಿ ಪುರಾತನ ಕಾಲ ದೇವಾಲಯ ಎಲ್ಲ ವಿಷಯಗಳು ಗೊತ್ತಿರೋದೆ. ಈಗ ನಾವು ನೂತನವಾಗಿ ಅದನ್ನು ಶಿಥಿಲಗೊಂಡಿದ್ದರಿಂದ ಇದು ದೇವಾಲಯ ನಿರ್ಮಾಣ ಮಾಡಲು ತುಂಬಾ ಒಂದು 5-6 ವರ್ಷ ಹಿಡಿತು. ಅದು ಪ್ರಾಣ ಪ್ರತಿಷ್ಠಾಪನೆ ದಿನಾಂಕ ಎಲ್ಲ ನಿಗದಿಯಾಗಿದೆ. ಎಲ್ಲ ಸಹಕಾರ ಕೊಟ್ಟ ಎಲ್ಲ ಜನತೆಗೂ, ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ರಿಗೂ ನಾವು ಅಭಿನಂದನೆ. ಎಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಈ ಊರಿನವರು ಎಲ್ಲ ಭಾಗವಹಿಸಬೇಕಾಗಿ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಅಂತ ಎಲ್ಲ ಸಹಕಾರ ಕೋರ್ತಿದ್ದೇವೆ.